ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಜೇನುತುಪ್ಪ ಏಕೆ ಕೆಡುವುದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಜೇನುತುಪ್ಪವು ಹೆಚ್ಚಿನ ಸಕ್ಕರೆಯ ಅಂಶ, ಕಡಿಮೆ ತೇವಾಂಶ ಮತ್ತು ಆಮ್ಲೀಯತೆಯಿಂದಾಗಿ ಎಂದಿಗೂ ಹಾಳಾಗುವುದಿಲ್ಲ. ಇದು ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮ ಜೀವಿಗಳ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿಸುತ್ತದೆ. ಜೇನುನೊಣಗಳು ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ ಆದ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಉತ್ಪಾದಿಸುವ ಕಿಣ್ವವನ್ನು ಸಹ ಸೇರಿಸುತ್ತವೆ. ಜೇನುತುಪ್ಪ ಗುಣಲಕ್ಷಣಗಳನ್ನು ಅದನ್ನು ಶಾಶ್ವತವಾಗಿ ಹೇಗೆ ಉಳಿಸಿಕೊಳ್ಳುತ್ತವೆ. ಹೆಚ್ಚಿನ ಸಕ್ಕರೆ ಅಂಶ. ಜೇನುತುಪ್ಪ ಸಕ್ಕರೆ ಅಂಶ ಸೂಪರ್ ಸ್ಯಾಚುರೇಟೆಡ್ ದ್ರಾವಣವಾಗಿದ್ದು ಸೂಕ್ಷ್ಮ ಜೀವಿಗಳು ಬದುಕಲು ಕಷ್ಟವಾಗುತ್ತದೆ. ಹೆಚ್ಚಿನ ಸಕ್ಕರೆಯ ಸಾಂದ್ರತೆಯು ಅದರೊಳಗೆ ಪ್ರವೇಶಿಸಬಹುದಾದ ಯಾವುದೇ ಬ್ಯಾಕ್ಟೀರಿಯಾದಿಂದ ನೀರನ್ನು ಹೊರ ತೆಗೆಯುತ್ತದೆ. ಈ ಪ್ರಕ್ರಿಯೆಯನ್ನು ಆಸ್ಮೋಸಿಸ್ ಎಂದು ಕರೆಯಲಾಗುತ್ತದೆ. ಕಡಿಮೆ ತೇವಾಂಶ ನೀರಿನ ಅಂಶ. ಜೇನುತುಪ್ಪದ ಕಡಿಮೆ ನೀರಿನ ಚಟುವಟಿಕೆ ಎಂದರೆ ಬ್ಯಾಕ್ಟೀರಿಯಾ ಈಸ್ಟ್ಗಳು ಅಥವಾ ಅಚ್ಚುಗಳು ಬೆಳೆಯಲು ಮತ್ತು ಗುಣಿಸಲು ಸಾಕಷ್ಟು ಉಚಿತ ನೀರು ಇರುವುದಿಲ್ಲ. ಇದು 0.6ರಷ್ಟು ಕಡಿಮೆ ನೀರಿನ ಚಟುವಟಿಕೆಯನ್ನು ಹೊಂದಿರಬಹುದು, ಆದರೆ ಸೂಕ್ಷ್ಮ ಜೀವಿಗಳು 0.75 ಗಿಂತ ಕಡಿಮೆ ಬೆಳೆಯಲು ಸಾಧ್ಯವಿಲ್ಲ. ಹೆಚ್ಚಿನ ಆಮ್ಲೀಯತೆ. ಜೇನುತುಪ್ಪವು ಆಮ್ಲೀಯವಾಗಿದ್ದು pH ಸಾಮಾನ್ಯವಾಗಿ 3.2 ಮತ್ತು 4.5 ನಡುವೆ ಇರುತ್ತದೆ. ಈ ಆಮ್ಲೀಯ ವಾತಾವರಣವು ಹೆಚ್ಚಿನ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಬ್ಯಾಕ್ಟೀರಿಯಾ ವಿರೋಧಿ ಕಿಣ್ವಗಳು. ಜೇನುನೊಣಗಳು ಮಕರಂದಕ್ಕೆ ಗ್ಲೂಕೋಸ್ ಆಕ್ಸಿಡೇಸ್ ಎಂಬ ಕಿಣ್ವವನ್ನು ಸೇರಿಸುತ್ತವೆ. ಮಕರಂದವನ್ನು ಜೇನುತುಪ್ಪವಾಗಿ ಸಂಸ್ಕರಿಸಿದಾಗ ಈ ಕಿಣ್ವವು ಗ್ಲೂಕೋಸನ್ನು ಗ್ಲುಕೋನಿಕ್ ಆಮ್ಲ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ಇದು ಪ್ರಬಲವಾದ ಬ್ಯಾಕ್ಟೀರಿಯಾ ಆಗಿರುವಂತಹ ಕಾರಣದಿಂದ ಬ್ಯಾಕ್ಟೀರಿಯಾ ವಿರೋಧ ಸಂಯುಕ್ತವಾಗಿದೆ. ಉತ್ಕರ್ಷಣ ನಿರೋಧಕಗಳು. ಜೇನುತುಪ್ಪವು ಫ್ಲೇವನಾಯ್ಡ್ ಮತ್ತು ಫೆನಾಲಿಕ್ ಆಮ್ಲಗಳನ್ನು ಹೊಂದಿರುತ್ತದೆ. ಇವು ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳಾಗಿವೆ. ಇದು ಹಾಳಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನೀವು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಧನ್ಯವಾದಗಳು.